ಯಾರು? ಇವನನ್ನ ನಾನು ನೋಡೇ ಇಲ್ಲ. ಇವನ ಜೊತೆಲಿ ಒಮ್ಮೆ ಕೂಡ ನಾನು ಮಾತಾಡಿಲ್ಲ. ಆದ್ರೆ ನನ್ನ ಕನಸಲ್ಲಿ ಬರ್ತಾನೆ, ನನ್ನ ಕೈ ಮುಡ್ತಾನೆ, ನನ್ನ ಮೈ ಮುಡ್ತಾನೆ, ಕೊನೆಗೆ ನನಗೆ ಮುತ್ತೆ ಕೊಡೋದಕ್ಕೆ ಬರ್ತಾನೆ. ಈ ರಾಯ ಏನಾದ್ರೂ ಜಗಳ ಗಂಟನಿರ್ಬೋದಾ? ಇಲ್ಲ ಇಲ್ಲ, ಸಾಧ್ಯವೇ ಇಲ್ಲ. ಈ ರಾಯ ಅಂದ್ರೆ ನಮ್ಮಂತ ಹುಡುಗಿರ ಮನಸ್ಸನ್ನ ಕದ್ದಿರುವ ರಸಿಕತೆಯ ರಾಜನೇ ಇರಬೇಕು ಅಂತ ಕಾಣಿಸುತ್ತೆ. ರಾಯ, ಐ ಲವ್ ಯು ರಾಯ, ಐ ಲವ್ ಯು. ಜೀವಕ್ಕೆ ಜೀವ ಕೊಡುವೆ, ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಹೊಡತಿ. ನಾನೊಬ್ಳು ದಡ್ಡಿ. ನಿನ್ನೆ ಕಂಡ ಕನಸನ್ನೇ ಈಗಲೇ ನೆನಪು ಮಾಡ್ಕೊಳ್ತಾ ಇದ್ದೀನಲ್ಲ. ಛೇ, ಏನ್ ಮಾಡೋದು? ಹೌದು, ಹೇಗಾದ್ರೂ ಮಾಡಿ ಈ ರಾಯನನ್ನ ನಾನು ಹುಡುಕ್ಲೇಬೇಕು. ಆದಷ್ಟು ಬೇಗ ಇವನನ್ನ ನಾನು ಮದುವೆ ಮಾಡ್ಕೊಳ್ಳೇಬೇಕು.
ಕನಸು ನೆನಸು ಇದು ಮುಮ್ಮೆದೆಯಲ್ಲಿ ಬಂದ ಮೊದಲ ಸಿಂಚನ ಅರಿದುಕೊಂಡರೆ ಎಂತ ರೋಮಾಂಚನ. ಏ ರಾಯ, ಬಂದೇ ಬಿಟ್ಟಿಯಾ? ಇವಳು ನೋಡೋದಕ್ಕೆ ಎಷ್ಟು ಸುಂದರಾಗಿದ್ದಾಳೆ. ಇವಳಿಗೆ ಹುಚ್ಚಿಡಿದಿರಬಹುದಾ? ಇಲ್ಲ, ಕಾಮದ ಜನ ನೆತ್ತಿಗೇರಿ ಪ್ರಿಯಕರನ ಕನಸು ಕಾಣುತ್ತಿರಬಹುದು, ಇರಬಹುದು. ಹಲೋ ಮೇಡಮ್, ಇದು ಹಲೋ ಮೇಡಮ್. ಓ ರಾಯ, ಈಗ ಬಂದಿಯಾ? ನನ್ನ ಹೆಸರು ರಾಯ್ ಅಂತ ನಿನಗೆ ಹೇಗೆ ಗೊತ್ತು? ಮತ್ತೆ ದಿನ ರಾತ್ರಿ ಬಂದು ನನ್ನ ಕನಸಲ್ಲಿ ಮುದ್ದಾಡ್ತಾ ಇರ್ತೀಯಲ್ಲ, ಹಾಗ್ಲೇ ಗೊತ್ತಾಯ್ತು ನೀನು ರಾಯ ಅಂತ. ಏನು, ನಾನು ನಿನ್ನ ಕನಸಿನಲ್ಲಿ ಬರುತ್ತಿರುವೆನೆ? ನೋಡಿ, ನಿಮ್ಮ ತಲೆ ಕೆಟ್ಟಿರಬಹುದು. ನೀವೇನಂತ ನಮಗೆ ಗೊತ್ತಿಲ್ಲ, ನಾವೇನಂತ ನಿಮಗೆ ಗೊತ್ತಿಲ್ಲ. ಈಗಿರುವಾಗ ಗೊತ್ತಿಲ್ಲದವರ ಕನಸು ಕಾಣುವುದು ತಪ್ಪು. ಮೊದಲು ನಿಮ್ಮ ಭ್ರಮೆ ಸರಿಪಡಿಸಿಕೊಳ್ಳಿ, ನಾನಿನ್ನ ಬರುತ್ತೇನೆ. ಸ್ವಲ್ಪ ನಿಲ್ಲು ರಾಯ. ಇದುವರೆಗೂ ಯಾವ ಗಂಡಸರನ್ನು ಕೂಡ ನಾನು ಕಣ್ಣೆತ್ತಿ ನೋಡಿಲ್ಲ. ಏನು, ಆ ದೇವರ ಕೊಟ್ಟಿರುವ ವರಪ್ರಸಾದವೇ ನೀನಿರಬೇಕೇನು. ಆದ್ರೆ ನಿನ್ನ ಜೀವನದಲ್ಲಿ ನಾನು ಯಾವತ್ತೂ ಸೂರ್ಪನಕ್ಕೆ ಆಗಿ ಬರೋದಿಲ್ಲ. ನಿನ್ನ ಮನೆಯ ದೀಪವನ್ನ ಬೆಳಗುವುದಕ್ಕಾಗಿ ಬರ್ತೀನಿ. ನಿನ್ನ ಪ್ರೀತಿಯ ಸತಿಯಾಗಿ ಬಂದು ನಿನ್ನ ಕೈ ಜೋಡಿಸಿ ನಿಲ್ತೀನಿ. ಪರಿಚಯವಿಲ್ಲದ ಗಂಡಸರ ತಡೆದು ಗುಣಾದಿಗಳ ಅರ್ಥ ಮಾಡಿಕೊಳ್ಳದೆ ಈ ನಿಮ್ಮ ಸತಿ ಆಗತ್ತಂತ ಹೇಳಿ ಕೈ ಜೋಡಿಸಂತ ಹೇಳ್ತಿದ್ದೀಯಲ್ಲ, ಈ ನಿನ್ನ ಹೆಣ್ಣತನಕ್ಕೆ ಮಣ್ಣ ಕಿರಿವೋ ಅಥವಾ ಮೈ ಕಟ್ಟಿ ಮೇಲೆ ಪಸಂದ ಇದ್ದೇನೆಂದು ಬಿಸಿ ಉಸಿರಲ್ಲಿ ಸುಡುತ್ತಿರುವ ನಿನ್ನ ಕಾಮದ ದಾವನ ತೀರಿಸಿಕೊಂಡು ಕೈ ಬಿಡಬೇಕಂತ ಮಾಡಿದ್ದೀಯಾ? ರಾಯ, ಏನು ಮಾತನಾಡ್ತಾ ಇದ್ದೀಯ? ಈ ರಜನಿ ಶ್ರೀಮಂತಳ ನಿಜ, ಆದ್ರೆ ಇವಳ ಮನಸ್ಸು ತೇದಿದ ಗಂಧದಷ್ಟೇ ಪವಿತ್ರವಾದದ್ದು. ಅಷ್ಟೊಂದು ಪವಿತ್ರವಾದ ಮನಸ್ಸು ನಿನ್ನಲ್ಲಿದ್ದರೆ ಈ ಬೀದಿಯಲ್ಲಿ ನಿಂತು ಹೋಗವರ ಗಂಡಸರು ತಡೆದು ಏಸಿ ತಿನ್ನಂತ ಕೆಲಸಕ್ಕೆ ಕೈ ಹಾಕುತ್ತಿದ್ಯಲ್ಲ ನೀನು. ರಾಯ, ಏನು ಮಾತನಾಡ್ತಾ ಇದ್ಯಾ? ಕಂಡವರಿಗೆ ಕೈ ಬೀಸಿ ಕರೆಯುವ ಹೆಣ್ಣು ನಾನಲ್ಲ. ಏನು, ನನ್ನ ಕನಸಲ್ಲಿ ಬಂದು ನನ್ನನ್ನ ಕಾಡ್ತಿದ್ಯಾ ಅಂತ ನಿನ್ನಲ್ಲಿ ನನ್ನ ಪ್ರೀತಿಯನ್ನ ಹೇಳ್ಕೊಂಡೆ ಅಷ್ಟೇ. ನೋಡು, ಅಕಸ್ಮಾತ್ ಈ ರಜನಿ ಏನಾದ್ರೂ ಮನ್ಸು ಮಾಡಿದ್ದೆ ನಿಜವಾದ್ರೆ ಇವಳನ್ನ ಸತಿ ಮಾಡ್ಕೊಳ್ಳೋದಕ್ಕೆ 100 ಜನ ಗಂಡಸರು ಸಿದ್ಧವಾಗಿ ನಿಂತಿದ್ದಾರೆ, ಗೊತ್ತಾ? ಮೊದಲಷ್ಟು ಮಾಡಿ ಪುಣ್ಯ ಕಟ್ಟಿಕೋ. ಯಾಕಂದರೆ ಆ ಬ್ರಹ್ಮನ ಕೈ ಕುಂಚದಿಂದ ಜಾರಿ ಈ ಜಗವನ್ನೇ ಮಿಂಚಿಸುವ ಸುಂದರ ಸುಕನ್ಯವಾಗಿದೆಯಾ. ಈ ಸಮಾಜದಲ್ಲಿ ಜನ ಸರಿಯಿಲ್ಲ. ನಾನಗದ ಬೇರೆ ಯಾರಾಗಿದ್ದರೆ ನಿನ್ನನ್ನು ಮದುವೆಯಾಗುತ್ತೇನೆಂದು ರಮಿಸಿ ರೂಪರಾಶಿಯ ಮೈಕಾಂತಿಯನ್ನು ಹೊತ್ತು ನಿನ್ನ ಶೀಲವನ್ನು ಗೆಡಿಸಿ ಸೂರ್ಯನಾಗಿ ತಿರುಗಿಸುತ್ತಿದ್ದರು ಈ ಜಗದಲ್ಲಿ. ಬಟ್ ಮನೆಯನ್ನೇ ಸುಡುವ ಬೆಂಕಿಯನ್ನಾಗಬೇಡ, ಮನೆ ಬೆಳಗುವ ಜ್ಯೋತಿಯನ್ನಾಗ. ಬರುತ್ತೇನೆ.